ನೋಡಿ, ದೇವರು ಹೇಳಿದ್ರು ಎಲ್ಲವನ್ನು ತಿನ್ನು, ಜೀವದಾಯಕದ ಮರವನ್ನು ನೀನು ತಿನ್ನು. ಯಾಕೆ ಅಂದ್ರೆ ಆ ಜೀವದಾಯಕದ ಮರದಿಂದ ಬರುವ ಹಣ್ಣು ಅಥವಾ ಎಲ್ಲಾ ಹಣ್ಣುಗಳನ್ನ, ಊಟಗಳನ್ನ, ತರಕಾರಿಗಳನ್ನ, ಬೀಜಗಳನ್ನ ಎಲ್ಲವನ್ನೂ ನಾವು ತಿನ್ನುವಾಗ ಅಲ್ಲಿಂದ ಏನ್ ಸಿಕ್ತಿತ್ತಂದ್ರೆ ಅವರಿಗೆ ಜೀವ ಸಿಕ್ತು. ಆದಾಮಗೂ ಅವಳಿಗೂ ಜೀವ ಸಿಕ್ತು. ಅದುವೇ ನಾವು ಏನ್ ಹೇಳ್ತೀವಿ, ಎಟರ್ನಲ್ ಲೈಫ್ ಅಂತ ಹೇಳ್ತೀವಿ. ಮರಣವೇ ಇಲ್ಲದೆ ಇರುವ ಜೀವ ಅವರಿಗೆ ಸಿಕ್ತು. ಯಾವಾಗಲೂ ಜೀವಿಸುವ ಒಂದು ಜೀವ ಅವರಿಗೆ ಸಿಕ್ತು. ಯಾವಾಗಲೂ ಆ ಜೀವವು ದೇವರಿಂದಲೇ ಮಾತ್ರ ಅವರಿಗೆ ಸಿಕ್ತಿತ್ತು. ಅವ್ರುಗಳು ಯಾರು ಕಷ್ಟಪಟ್ಟು ದುಡಿದಿಲ್ಲ. ಇಲ್ಲಿ ಅವ್ರಿಗೆ ಚಿಂತೆನೇ ಇಲ್ಲ, ಏಕೆಂದ್ರೆ ಎಲ್ಲವೂ ಅವ್ರ ಮುಂದೆನೇ ಇತ್ತು. ಬೇಕಾದದನ್ನ ತಿನ್ನಬಹುದು. ಅವರು ದುಡಿದು ತಿನ್ನಬೇಕಾಗಿರುವ ಅವಶ್ಯಕತೆನೇ ಇಲ್ಲ.